ಇದೀಗ ಕರ್ನಾಟಕ ಎಕ್ಸ್‌ಪ್ರೆಸ್‌ನ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಮಂಗಳೂರಲ್ಲಿ ಟ್ರಿಪಲ್ ರೈಡ್ ಮಾಡ್ತಾ ಹೆದ್ದಾರಿಗೆ ನುಗ್ಗಿದ ಬೈಕ್ ಭೀಕರ ಅಪಘಾತಕ್ಕೀಡಾಗಿದೆ. ನೆಲಮಂಗಲದಲ್ಲಿ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದ ಬಸ್ ಬೆಂಕಿಗಾಹುತಿಯಾಗಿದೆ. ಬಳ್ಳಾರಿಯ ದೇಗುಲವೊಂದರಲ್ಲಿ ಬಿದ್ದಿದ್ದ ಮೂಳೆಯೊಂದು ಭಕ್ತರನ್ನ ಕೆರಳಿಸಿದೆ. ಈ ಎಲ್ಲಾ ಸುದ್ದಿಗಳನ್ನು ನೋಡೋಣ ಬನ್ನಿ. ಬೆಂಗಳೂರಿನಿಂದ ಕಲಬುರಗಿಗೆ ಹೊರಟಿದ್ದ ಖಾಸಗಿ ಬಸ್ ನೆಲಮಂಗಲದಲ್ಲಿ ಹೊತ್ತಿ ಉರಿದಿದೆ. ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದು ಬಳಿಕ ಧಗಧಗಿಸಿ ಸುಟ್ಟು ಕರಕಲಾಗಿದೆ. 2 ಬಸ್ಗಳನ್ನು ಓವರ್ಟೇಕ್ ಮಾಡುವ ವೇಳೆ ಅವಘಡ ನಡೆದಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಬೆಂಗಳೂರಿನಿಂದ ಗುಲ್ಬರ್ಗಕ್ಕೆ ಹೊರಟಿದಂತಹ ಖಾಸಗಿ ಬಸ್ ಒಂದು ನೆಲಮಂಗಲ ತಾಲೂಕಿನ ಹನುಮಂತಪುರದಲ್ಲಿ ಅಪಘಾತವಾಗಿರ್ತಕ್ಕಂಥ ಸದ್ಯ ನಾವಿರ್ತಕ್ಕಂಥ ಸ್ಥಳ ಇದೆ. ಇದು ನೆಲಮಂಗಲ ತಾಲೂಕಿನ ಹನುಮಂತಪುರ ಕೆರೆಕತ್ತಿ ಗ್ರಾಮ ಆಗಿರ್ತಕ್ಕಂಥ ಈ ಒಂದು ಗ್ರಾಮದಲ್ಲಿ ಏನು ತಡರಾತ್ರಿ ಬೆಂಗಳೂರು ಮೆಜೆಸ್ಟಿಕ್ನಿಂದ ಖಾಸಗಿ ಬಸ್ ಒಂದು ಹೊರಡುತ್ತೆ. ಆ ಖಾಸಗಿ ಬಸ್ 12:30 ಸರಿಸುಮಾರಿಗೆ ಅಲ್ಲಿ ಹೊರಡ ಸಂದರ್ಭದಲ್ಲಿ 2:15 ನೆಲಮಂಗಲ ದಾಟುತ್ತೆ. ನೆಲಮಂಗಲ ದಾಟಿ ಬಂದಿರತಕ್ಕಂಥ ಸಂದರ್ಭದಲ್ಲಿ ಈ ಏನು ಹನುಮಂತಪುರದ ಕೆರೆಕತ್ತಿ ಗ್ರಾಮ ಏನು ಕಾಣುತ್ತೆ, ಇಲ್ಲಿ ಚಾಲಕನ ಆಯ ತಪ್ಪಿ ಏಕಾಏಕಿ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಆಗುತ್ತೆ. ಡಿಕ್ಕಿ ಆದಂಥ ಸಂದರ್ಭದಲ್ಲಿ ಬಸ್ ಬೆಂಕಿ ಕಾಣಿಸ್ಕೊಳ್ಳುತ್ತೆ. ಕೂಡಲೇ ಚಾಲಕ ಮತ್ತು ಇಲ್ಲಿರ್ತ ಬಸ್ನಲ್ಲಿರ್ತಕ್ಕಂಥ ಸಿಬ್ಬಂದಿಗಳೆಲ್ಲರೂ ಕೂಡ ಬಸ್ನಲ್ಲಿದ್ದಂಥ ಪ್ರಯಾಣಿಕರನ್ನು ಇಳಿಸುವಂಥ ಪ್ರಯತ್ನ ಮಾಡ್ತಾರೆ. ಸದ್ಯ ಅದೃಷ್ಟವಶಾತ್ ಯಾವುದೇ ರೀತಿಯಂತಹ ಪ್ರಾಣಾಪಾಯ ಸಂಭವಿಸಿಲ್ಲ. ಒಟ್ಟಾರೆಯಾಗಿ 40 ಜನ ಪ್ರಯಾಣಿಕರಿದ್ದು ನಾವು ನೋಡ್ಬೋದಾಗಿದೆ. ಮೇಲ್ಭಾಗದಲ್ಲೂ ಕೂಡ ಸ್ಲೀಪರ್ ಕೋಚ್ ಇರ್ತಕ್ಕಂಥದ್ದು. ಎಲ್ಲರೂ ಕೂಡ ಏನು ಸಾವಿನಿಂದ ಪಾರಾಗಿದೆ, ಅಂದರೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಎಲ್ಲರೂ ಕೂಡ ಕೆಳಗೆ ಇಳಿಸಲಾಗಿದೆ. ಆದರೆ ಇಲ್ಲಿ ಪ್ರಮುಖವಾಗಿ ನೋಡೋದಾದಾಗ ಈ ಒಂದು ಬಸ್ ಇಷ್ಟು ದಗದಗನೆ ಹೊತ್ತಿ ಉರಿಲಿಕ್ಕೆ ಕಾರಣ ಅಂತಂದರೆ ಪ್ರಮುಖವಾಗಿ ಈ ಒಂದು ಬಸ್ನಲ್ಲಿ ಗೂಡ್ಸನ್ನು, ಅಂದರೆ ಏನು ಗೂಡ್ಸನ್ನು ಸಾಗಾಟ ಮಾಡಲಾಗ್ತಿತ್ತು. ನಾವು ನೋಡ್ತಾ ಇದ್ದೀವಿ. ಇದು ಗೂಡ್ಸ್ ವಾಹನಗಳಿಗೆ ಹಾಕಬೇಕಾಗಿರ್ತಕ್ಕಂಥ ವಸ್ತುಗಳಾಗಿರ್ತಕ್ಕಂಥದ್ದು ನಾವು ನೋಡ್ತಿದ್ದೀವಿ. ಬುಕ್ಸ್ ಏನಿದೆ, ಈ ಒಂದು ಬುಕ್ಗಳಿರ್ಬೋದು. ಜೊತೆಗೆ ಇನ್ನು ಪಕ್ಕದಲ್ಲೇ ಕೂಡ ನಾವು ನೋಡ್ತಿದ್ವಿ ಇಲ್ಲಿ ಬಟ್ಟೆ ಇರ್ತಕ್ಕಂಥದ್ರೆ ಈ ವಸ್ತುಗಳೆಲ್ಲವನ್ನ ಕೂಡ ಬಸ್ನಲ್ಲಿ ಸಾಗಾಟ ಮಾಡುವಂಥದ್ದು ನಿಷಿದ್ಧ ಆಗಿದೆ. ಹಾಗಾಗಿ ಇದು ಹೊತ್ತಿ ಉರಿದಕ್ಕೆ ಹೆಚ್ಚಾಗಿರ್ತಕ್ಕಂಥ ಎಲೆಕ್ಟ್ರಾನಿಕ್ ಐಟಮ್ಸ್ಗಳು ಕೂಡ ಇರ್ತಕ್ಕಂಥ ನಾವು ನೋಡಿದ್ವಿ. ಚಾರ್ಜಿಂಗ್ ಕೇಬಲ್ಗಳು ಏನು ಕಾಣ್ತಿದೆ ಇದೆಲ್ಲವೂ ಕೂಡ ಎಲೆಕ್ಟ್ರಾನಿಕ್ ಐಟಮ್ಸ್ಗಳು. ಇದು ಕೂಡ ರವಾನೆ ಆಗ್ತಿದ್ದ. ಇನ್ನು ಬಸ್ನ ಒಳಭಾಗದಲ್ಲಿ ನೋಡಿದಾಗ ಕಾಸ್ಮೆಟಿಕ್ಸ್ ಏನು ಕಾಣ್ತಿದೆ ಇದೆಲ್ಲವೂ ಕೂಡ ಈ ಒಂದು ಬಸ್ನಲ್ಲಿ ಗೂಡ್ಸ್ ರೀತಿ ತುಂಬ್ಕೊಂಡು ಹೋಗ್ತಿದ್ದಾರೆ. ನಾವು ನೋಡಿದ್ವಿ ಇಲ್ಲಿ ಪೈಂಟ್ ಡಬ್ಬ ಇಟ್ಟಿದ್ದಾರೆ. ಪೈಂಟ್ ಡಬ್ಬ ಕಂಪ್ಲೀಟ್ ಆಗಿ ಹೊತ್ತಿ ಉರಿದು ಸೋರಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. ನೆಲಮಂಗಲದಲ್ಲಿ ಬೆಂಕಿಗಾಹುತಿಯಾದ ಬಸ್ನಲ್ಲಿದ್ದ ಲಗೇಜ್ ಎಲ್ಲವೂ ಸುಟ್ಟು ಭಸ್ಮವಾಗಿದೆ. ಬೆಲೆ ಬಾಳುವ ವಸ್ತುಗಳನ್ನು ಕಳೆದುಕೊಂಡ ಪ್ರಯಾಣಿಕರು ಕಣ್ಣೀರು ಹಾಕಿದ್ದಾರೆ. ಆದರೆ ಬಸ್ನ ಚಾಲಕ ಹಾಗೂ ಕ್ಲೀನರ್ ಎಸ್ಕೇಪ್ ಆಗಿದ್ದಾರೆ. ಬಸ್ನಲ್ಲಿ ಪ್ರಯಾಣಿಕರು ಸಾಕಷ್ಟು ಲಗೇಜ್ಗಳನ್ನ ಇಟ್ಟಿದ್ರು ಅಂತ ಹೇಳಿ ಗೊತ್ತಾಗ್ತಿರ್ತಕ್ಕಂಥ ಆ ಲಗೇಜ್ ಎಲ್ಲವೂ ಕೂಡ ಸುಟ್ಟು ಭಸ್ಮವಾಗಿದೆ. ಅದರಲ್ಲಿ ಹಣ ಇರ್ಬೋದು, ಚಿನ್ನಾಭರಣ ಇರ್ಬೋದು ಇದೆಲ್ಲವೂ ಕೂಡ ಬೆಂಕಿಗೆ ಆಹುತಿಯಾಗಿರ್ತಕ್ಕಂಥದ್ದು ದೃಶ್ಯಗಳನ್ನು ನೋಡ್ಬೋದಾಗಿದೆ. ಇಲ್ಲಿ ಗಂಧಕಡ್ಡಿ ಏನು ಕಾಣ್ತಿದೆ, ಗಂಧಕಡ್ಡಿಗೆ ಸಂಬಂಧಪಟ್ಟಂತಹ ಕಡ್ಡಿಗಳು, ಈ ಒಂದು ರಾ ಮೆಟೀರಿಯಲ್ಸ್ ಏನಿದೆ ಇದೆಲ್ಲವನ್ನ ಕೂಡ ಇಲ್ಲಿ ಸಾಗಾಟವನ್ನು ಮಾಡ್ತಿತ್ತು. ಹೀಗಾಗಿ ಹೆಚ್ಚಿನದಾಗಿ ಹೊತ್ತಿ ಉರಿಲಿಕ್ಕೆ ಸಾಧ್ಯ ಆಗಿದೆ. ಇನ್ನು ಗ್ಯಾಸ್ ಸ್ಟವ್ಗಳು ನಾವು ನೋಡ್ತಾ ಇದ್ದೀವಿ. ಇದೆಲ್ಲವೂ ಕೂಡ ಹೊಸ ಗ್ಯಾಸ್ ಸ್ಟವ್ನ ಬಾಕ್ಸ್ಗಳಾಗಿರ್ತಕ್ಕಂಥದ್ದು. ಬಟ್ಟೆ ನಾವು ಮೊದಲೇ ಹೇಳಂತ ನೋಡಿ, ಬಟ್ಟೆಗಳೇನು ಕಾಣ್ತಿದೆ ಅದೆಲ್ಲವೂ ಕೂಡ ಬಟ್ಟೆ ಪ್ಯಾಕಿಂಗ್ ಮಾಡಿರ್ತಕ್ಕಂಥದ್ದು. ಇದೆಲ್ಲವೂ ಕೂಡ ಪ್ರಯಾಣಿಕರು ಪ್ರಯಾಣ ಮಾಡ್ತಕ್ಕಂಥ ಬಸ್ನಲ್ಲಿ ಸಾಗಾಟ ಮಾಡುವಂಥ ನಿಟ್ಟಿನಲ್ಲಿ ಮುಂದಾಗ್ತಿದ್ರು ನಾವು ನೋಡ್ತಾ ಇದ್ದೀವಿ. ಇನ್ನು ಚೊಂಬುಗಳು, ಅಂದರೆ ಬಿಂದಿಗೆಗಳು, ಸಣ್ಣ ಸಣ್ಣ ಬಿಂದಿಗೆಗಳು ಕೂಡ ಇದರಲ್ಲಿ ತಾಮ್ರದ ಹಿತ್ತಾಳೆ ಬಿಂದಿಗೆಗಳೆಲ್ಲವೂ ಕೂಡ ಸುಟ್ಟು ಕರ್ಕಲಾಗಿದೆ. ಎಲೆಕ್ಟ್ರಾನಿಕ್ ಐಟಮ್ಸ್ಗಳು ಕೂಡ ಇದರಲ್ಲಿ ಸುಟ್ಟು ಕರ್ಕಲಾಗಿದೆ. ಹುಬ್ಬಳ್ಳಿಯ ಹೊಸೂರು ಸರ್ಕಲ್ ಬಳಿ ಚಲಿಸ್ತಾ ಇದ್ದಂತಹ ಬಿಆರ್ಟಿಎಸ್ ಚಿಗರಿ ಬಸ್ನಲ್ಲಿ ಏಕಾಏಕಿ ಬೆಂಕಿ ಕಾಣಿಸಿಕೊಂಡಿತು. ಹುಬ್ಬಳ್ಳಿಯಿಂದ ಧಾರವಾಡಕ್ಕೆ ಹೊರಟಿದ್ದ ಚಿಗರಿ ಬಸ್ನ ಹಿಂದಿನ ಟೈರ್ ಪಕ್ಕದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಕೂಡಲೇ ಚಾಲಕ ಬಸ್ ನಿಲ್ಲಿಸಿ ಪ್ರಯಾಣಿಕರನ್ನ ಕೆಳಗಿಳಿಸಿದ್ದಾನೆ. ಸ್ಥಳದಲ್ಲೇ ಇದ್ದ ಟ್ರಾಫಿಕ್ ಪೊಲೀಸರ ಸಹಾಯದಿಂದ ಬೆಂಕಿ ನಂದಿಸಲಾಗಿದೆ. ಕೊಲೆ ಕೇಸ್ನಲ್ಲಿ ಬಂಧನವಾಗಿರುವ ರೀಲ್ಸ್ ರಾಣಿ ಸುಚಿತ್ರಾಳ ಸಂಪರ್ಕದಲ್ಲಿದ್ದ ಹುಡುಗರಿಗೆ ಆತಂಕ ಶುರುವಾಗಿದೆ. ಕಲಬುರಗಿ, ಶಿವಮೊಗ್ಗ, ಉತ್ತರ ಕನ್ನಡ ಜಿಲ್ಲೆಯ ಕೆಲ ಹುಡುಗರ ಜೊತೆ ಸುಚಿತ್ರಾ ಸಂಪರ್ಕದಲ್ಲಿದ್ಲು ಎನ್ನಲಾಗಿದೆ. ಸುಚಿತ್ರಾಳ ಪತಿ, ಮಗಳು ಬಾಯ್ಬಿಡ್ತಾ ಇದ್ದಂತೆ ಯುವಕರು ದಂಗಾಗಿದ್ದಾರೆ. ಕೆಲವರು ಇನ್ಸ್ಟಾ ಅಕೌಂಟ್ ಡಿಲೀಟ್ ಮಾಡಿದ್ರೆ ಇನ್ ಕೆಲವರು ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ. ಬೇರೆ ಬೇರೆ ಹುಡುಗರ ಜೊತೆ ಇವಳು ನಿತ್ಯ ಸಂಪರ್ಕದಲ್ಲಿ ಇದ್ಲು ಅಂತ ಸುಚಿತ್ರಾ ಪತಿ 10 ಆರೋಪಗಳನ್ನು ಮಾಡಿದ್ದಾರೆ. ಈ ಬೆನ್ನಲ್ಲೇ ತಮ್ಮ ಬಂಡವಾಳ ಬಯಲಾಗುತ್ತಾ ಎಂಬ ಆತಂಕದಲ್ಲಿ ಆಕೆಯ ಸಂಪರ್ಕದಲ್ಲಿದ್ದ ಹುಡುಗರು ಆತಂಕಗೊಳಗಾಗಿದ್ದಾರೆ. ನಿಖರ ಮತ್ತು ನಿಷ್ಪಕ್ಷಪಾತ ವರದಿಗಾರಿಕೆಯಿಂದ ಸುದ್ದಿ ಲೋಕದ ಸಾಟಿ ಇಲ್ಲದ ಸರದಾರಗಿರಿಸಿಕೊಂಡಿರುವ ಚಾನೆಲ್ ಟಿವಿ9 ಕನ್ನಡ ಕಳೆದ 19 ವರ್ಷಗಳಿಂದ ಸತತವಾಗಿ ನಂಬರ್ 1 ಪಟ್ಟದಲ್ಲಿ ವಿರಾಜಮಾನವಾಗಿರುವ ನಿಮ್ಮೆಲ್ಲರ ನೆಚ್ಚಿನ ಚಾನೆಲ್ ಟಿವಿ9 ಕನ್ನಡ
ಈ ನಡುವೆ ಕೆಲವು ಚಾನೆಲ್ಗಳು ನಾವೇ ನಂಬರ್ 1 ಅಂತ ತಮ್ಮ ಬೆನ್ನು ತಾವೇ ತಟ್ತಾ ಇವೆ. ಆದರೆ ಇದ್ಯಾವುದು ನಿಜವಲ್ಲ ಅನ್ನೋದು ಈ ವಾರದ ಪಾರ್ಕ್ ವರದಿಯಲ್ಲಿ ಮತ್ತೊಮ್ಮೆ ಸ್ಪಷ್ಟವಾಗಿ ಸಾಬೀತಾಗಿದೆ. ನಾನಾ ವಾಮ ಮಾರ್ಗಗಳ ಮೂಲಕ ತಮ್ಮ ಚಾನೆಲ್ ಅನ್ನ ಪ್ರೇಕ್ಷಕರ ಮೇಲೆ ಹೇರಲು ಕೆಲವರು ಪ್ರಯತ್ನಿಸ್ತಾ ಇದ್ದಾರೆ. ಆದರೆ ಕರ್ನಾಟಕದ ಪ್ರಜ್ಞಾವಂತ ಪ್ರೇಕ್ಷಕರಿಗೆ ಟಿವಿ9 ಕನ್ನಡ ಅಂದ್ರೆ ಅಚ್ಚುಮೆಚ್ಚು. ಹೀಗಾಗಿ ಟಿವಿ9 ಕನ್ನಡದ ನಂಬರ್ 1 ಪಟ್ಟವನ್ನ ಮುರಿಯಲು ಯಾರಿಂದಲೂ ಸಾಧ್ಯವಾಗಿಲ್ಲ. ಇದು ಟಿವಿ9 ಕನ್ನಡದ ಮೇಲೆ ಕರ್ನಾಟಕದ ಮಹಾಜನತೆ ಇಟ್ಟಿರುವ ವಿಶ್ವಾಸ ಮತ್ತು ಭರವಸೆಗೆ ಸಾಕ್ಷಿ. ಬಳ್ಳಾರಿಯ ದೇಗುಲವೊಂದರಲ್ಲಿ ಬಿದ್ದಿದ್ದ ಮೂಳೆಯೊಂದು ಭಕ್ತರನ್ನ ಕೆರಳಿಸಿದೆ. ಈ ಎಲ್ಲಾ ಸುದ್ದಿಗಳನ್ನು ನೋಡೋಣ ಬನ್ನಿ. ಇನ್ನು ವಸಂತ ನಾಯ್ಕ ಹತ್ಯೆ ಪ್ರಕರಣದಲ್ಲಿ ಸಿದ್ದಾಪುರ ಪೊಲೀಸರ ವೈಫಲ್ಯವಿದೆ ಅಂತ ಸ್ಥಳೀಯರು ಆರೋಪಿಸಿರುವಂತಹ ಹಿನ್ನೆಲೆ ಸಿದ್ದಾಪುರ ಠಾಣೆಯ 2 ಪೊಲೀಸ್ ಸಿಬ್ಬಂದಿಯನ್ನ ವರ್ಗಾವಣೆ ಮಾಡಲಾಗಿದೆ. ಆರೋಪವನ್ನ ಗಂಭೀರವಾಗಿ ಪರಿಗಣಿಸಿರುವ ಎಸ್ಪಿ ದೀಪನ್ ಸಿದ್ದಾಪುರ ಪೊಲೀಸರ ಮೇಲೆ ಶಿರ್ಸಿ ಡಿವೈಎಸ್ಪಿ ಗೀತಾ ಪಾಟೀಲ್ ನೇತೃತ್ವದಲ್ಲಿ ತನಿಖೆಗೆ ಆದೇಶ ಕೊಟ್ಟಿದ್ದಾರೆ. ಓರ್ವ ಕಾನ್ಸ್ಟೇಬಲ್ ಹಾಗೂ ಇನ್ನೋರ್ವ ಎಎಸ್ಐ ಅನ್ನ ಹಳಿಯಾಳ ಸಬ್ ಡಿವಿಷನ್ಗೆ ವರ್ಗಾವಣೆ ಮಾಡಿದ್ದಾರೆ. ಬೆಳಗಾವಿಯ ಮಾಳಮಾರುತಿ ಠಾಣಾ ವ್ಯಾಪ್ತಿಯಲ್ಲಿ ನಕಲಿ ಪತ್ರಕರ್ತರ ಗ್ಯಾಂಗ್ ಮಹಿಳಾ ಅಧಿಕಾರಿಯ ಖಾಸಗಿ ಕ್ಷಣ ಸೆರೆ ಹಿಡಿದು ಬ್ಲಾಕ್ಮೇಲ್ ಮಾಡಿದ ಪ್ರಕರಣ ಬೆಳಕಿಗೆ ಬಂದಿದೆ. ಮಹಿಳಾ ಅಧಿಕಾರಿಗೆ 50 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ದ ಖದೀಮರು ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. ಗೋಕಾಕ್ ಮೂಲದ ಸಮೀರ್ ನಿಸಾರ್ ಅಹಮದ್ ಶೇಖ್, ಅಬ್ದುಲ್ ರಶೀದ್ ಮಕಾಂದಾರ್, ಮೊಹಮ್ಮದ್ ಬಾಳೆಕುಂದ್ರಿಯನ್ನ ಬಂಧಿಸಲಾಗಿದೆ. ಮನೆ ಕೆಲಸದವನ ಸಹಾಯದಿಂದ ಮನೆ ಬೆಡ್ರೂಮ್ನಲ್ಲಿ ರಹಸ್ಯ ಕ್ಯಾಮೆರಾ ಅಳವಡಿಸಿ ಅಧಿಕಾರಿಯನ್ನ ಟ್ರ್ಯಾಪ್ ಮಾಡಿದ್ದ ಕಿಡಿಗೇಡಿಗಳು ಬಳಿಕ ಹಣಕ್ಕೆ ಬೇಡಿಕೆ ಇಟ್ಟಿದ್ರು. ಬೆಡ್ರೂಮ್ ಹಾಲ್ನ ಬಲ್ಬ್ ಹೋಲ್ಡರ್ನಲ್ಲಿ ಕ್ಯಾಮೆರಾ ಅಳವಡಿಸಲಾಗಿತ್ತು. ಆ ಮೂಲಕ ಮಹಿಳಾ ಅಧಿಕಾರಿಯ ಖಾಸಗಿ ವಿಡಿಯೋವನ್ನು ಸೆರೆ ಹಿಡಿಯಲಾಗಿತ್ತು. ಮಹಿಳಾ ಅಧಿಕಾರಿ ಕಚೇರಿಗೆ ತೆರಳಿದ್ದಾಗ ಅವರ ಮನೆ ಪ್ರವೇಶ ಮಾಡಿದ್ದ ಪಾಪಿಗಳು ಬಳಿಕ ಈ ಸ್ಟಿಂಗ್ ಕ್ಯಾಮೆರಾ ತೆಗೆದುಕೊಂಡು ಹೋಗಿದ್ರು. ಖಾಸಗಿ ವಿಡಿಯೋಗಳಿದೆ ಅಂತ ಅಧಿಕಾರಿಗೆ ಬೆದರಿಕೆ ಹಾಕಿದ್ರು. 50 ಲಕ್ಷ ಕೊಡುವಂತೆ ಈ ನಕಲಿ ಪತ್ರಕರ್ತರು ಬ್ಲಾಕ್ಮೇಲ್ ಮಾಡಿದ್ರು. ಮಾಳಮಾರುತಿ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಲೇಡಿ ಒಂದು ದೂರು ನೀಡಿದ್ದಾರೆ. ಅವರ ಮನೆಯ ಒಳಗಡೆ ಯಾರು ಒಂದು ಹಿಡನ್ ಕ್ಯಾಮೆರಾ ಇಟ್ಕೊಂಡು ಅವರದ್ದು ಕೆಲವು ಪ್ರೈವೇಟ್ ಮೂಮೆಂಟ್ಸ್ ಕ್ಯಾಪ್ಚರ್ ಮಾಡಿ ಆ ವಿಡಿಯೋ ತೋರಿಸ್ಕೊಂಡು ಅವರಿಂದ 50 ಲಕ್ಷ ಹಣ ಬ್ಲ್ಯಾಕ್ಮೇಲ್ ಮಾಡಿಕೊಂಡು ಕೇಳೋಕ್ಕೆ ಅವರಿಗೆ ಯಾರು ಕಾಲ್ ಮಾಡಿದರು. ಅವರು ತಕ್ಷಣವೇ ನಮ್ಮ ಪೊಲೀಸರಿಗೆ ಅಪ್ರೋಚ್ ಆಗಿದ್ದರು. ಡಿಜಿಟಲ್ ಪ್ಲಾಟ್ಫಾರ್ಮ್ನಲ್ಲೂ ಟಿವಿ9 ನಂಬರ್ 1 ಸ್ಥಾನದಲ್ಲಿದೆ. ಎಲ್ಲ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲೂ ಹಿಂದಿಕ್ಕಿ ಟಿವಿ9 ನಂಬರ್ 1 ಸ್ಥಾನ ಪಡೆದುಕೊಂಡಿದೆ. ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಮುಖಂಡನ ವಿರುದ್ಧ ಶಿಕ್ಷಕನಿಗೆ ನಿಂದಿಸಿ ಬೆದರಿಸಿದ ಆರೋಪ ಕೇಳಿಬಂದಿದೆ. ಅತಿದೊಡ್ಡ ಸೈಬರ್ ವಂಚನೆ ಜಾಲವನ್ನ ಮಂಗಳೂರು ಪೊಲೀಸರು ಭೇದಿಸಿದ್ದಾರೆ. ಚಿತ್ರದುರ್ಗದಲ್ಲಿ ಮಚ್ಚಿನಿಂದ ಕೇಕ್ ಕತ್ತರಿಸಿ ಹುಚ್ಚಾಟ ಮೆರೆದ 5 ಪೊಲೀಸರ ಅತಿಥಿಗಳಾಗಿದ್ದಾರೆ. ಇನ್ನು ಮಂಡ್ಯದಲ್ಲಿ ಕೆಎಸ್ಆರ್ಟಿಸಿ ಬಸ್ ಚಾಲಕ ರೀಲ್ಸ್ ನೋಡ್ತಾ ಬಸ್ ಓಡಿಸಿ ಬೇಜವಾಬ್ದಾರಿ ಮೆರೆದಿದ್ದಾನೆ. ಬೆಳ್ತಂಗಡಿಯಲ್ಲಿ ನಡೆದ ನವಗುಳಿಗ ದೈವಗಳ ನರ್ತನ ಸೇವೆ ಕಂಡು ಭಕ್ತರು ರೋಮಾಂಚನಗೊಂಡಿದ್ದಾರೆ. ಈ ಎಲ್ಲಾ ಸುದ್ದಿಗಳನ್ನ ಬನ್ನಿ ನೋಡ್ಕೊಂಡು ಬರೋಣ. ಚಿಕ್ಕಬಳ್ಳಾಪುರ ತಾಲೂಕಿನ ನಾಸ್ತಿಮ್ಮನಹಳ್ಳಿಯಲ್ಲಿ ಕಾಂಗ್ರೆಸ್ ಮುಖಂಡ ನಾಗೇಶ್ ರೆಡ್ಡಿ ಶಿಕ್ಷಕ ಶಿವಶಂಕರ್ ಎಂಬುವವರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬೆದರಿಕೆ ಹಾಕಿರುವ ಆರೋಪ ಕೇಳಿಬಂದಿದೆ. ಮತದಾರರ ಪಟ್ಟಿ ಪರಿಷ್ಕರಣೆ ವೇಳೆ ಶಿಕ್ಷಕ ಶಿವಶಂಕರ್ಗೆ ಬೆದರಿಕೆ ಹಾಕಿದ್ದಾನೆ ಎನ್ನಲಾಗಿದೆ. ತಗೊಂಡ್ಬೇಕು ಹೆಂಡತಿ ಮಕ್ಳಾಗಿಲ್ವಾ ಇಲ್ಲ ಮದುವೆ ಆಗಿಲ್ವಾ ಏನಾಗೆ ಇಲ್ಲ ಮದುವೆ ಆಗಿರಲ್ವಾ ಇಲ್ಲ ಮಕ್ಳಾಗಿರಲ್ವಾ ಹೆಂಗ್ ತಗೋಬೇಕದು ಯಾವ ರೀತಿ ತಗೋಬೇಕು? ಅವ್ರ ತಂದೆ ಅಥವಾ ತಾಯಿ ಅಥವಾ ಅವ್ರ ಅಜ್ಜಿ ಯಾರ್ದನ್ನ ಡೀಟೇಲ್ ತಗೊಂಡು ಇಲ್ಲೇ ಆಡ್ ಮಾಡ್ಬೇಕು. ಲೆಕ್ಕಕ್ಕೆ ಮದುವೆ ಆಗೋದು ಬೇಡ, ಮಕ್ಳಾಗಿರೋದು ಬೇಡ ಹೇಳ್ತಾ ಇದೀನಿ. ಯಾವ ರೂಲ್ಸ್ ನೀವು ನಂಬ್ರಾಗಿಲ್ವಾ? ಯಾವ ರೂಲ್ಸ್ ಮಾತಾಡ್ತೀರ ಸರ್ ನೀವು? ಯಾವ ರೂಲ್ಸ್ ಮಾತಾಡಿ ನೀವು? ರೂಲ್ಸ್ ಅಲ್ಲ, ಈಗ ಇರೋದೇನಿದೆ ಈ ತರ ಬೇಕು ಅಂತ ಕೇಳ್ತಾ ಇದೀನಿ. ಯಾರು ಮಾತಾಡ್ಬೇಕು ಅದನ್ನ? ನಾನೇ ಕೇಳ್ಬೇಕು. ನೇಪಾಳದಲ್ಲಿ ಕುಳಿತು ಭಾರತೀಯರನ್ನ ವಂಚಿಸ್ತಾ ಇದ್ದ ಸೈಬರ್ ಖದೀಮರನ್ನ ಮಂಗಳೂರು ಪೊಲೀಸರು ಬಂಧಿಸಿದ್ದಾರೆ. ಭಾರತೀಯರನ್ನ ಗುರಿಯಾಗಿಸಿ 100 ಕೋಟಿ ವಂಚಿಸ್ತಾ ಇದ್ದ ಅತಿದೊಡ್ಡ ಸೈಬರ್ ವಂಚಕರ ಜಾಲವನ್ನ ಮಂಗಳೂರು ಪೊಲೀಸರು ಲಾಕ್ ಮಾಡಿದ್ದಾರೆ. ನೇಪಾಳದಲ್ಲಿ ಕುಳಿತು ಭಾರತೀಯರನ್ನ ವಂಚಿಸ್ತಾ ಇದ್ದ ಸೈಬರ್ ಖದೀಮರು ಬಲೆಗೆ ಬಿದ್ದಿದ್ದಾರೆ. 11 ಮಂದಿ ಬಂಧಿತರಿಂದ 21 ಮೊಬೈಲ್ ಫೋನ್, ಲ್ಯಾಪ್ಟಾಪ್, ಸಿಮ್ ಕಾರ್ಡ್ಗಳು, ವಿವಿಧ ಬ್ಯಾಂಕ್ಗಳ 20 ಡೆಬಿಟ್, ಕ್ರೆಡಿಟ್ ಕಾರ್ಡ್ಗಳು ವಶಕ್ಕೆ ಪಡೆಯಲಾಗಿದೆ. ಒಟ್ಟು 624 ಬ್ಯಾಂಕ್ ಖಾತೆಗಳ ವಿವರಗಳನ್ನು ಪಡೆದ ಮಂಗಳೂರು ಪೊಲೀಸರಿಗೆ ಒಂದು ಬ್ಯಾಂಕ್ ಖಾತೆಯಲ್ಲಿ 167 ಕೋಟಿ ಹಣ ವರ್ಗಾವಣೆ ಪತ್ತೆಯಾಗಿದೆ. ಉಳಿದ 623 ಬ್ಯಾಂಕ್ ಖಾತೆಗಳ ಮಾಹಿತಿಯನ್ನ ಕಲೆ ಹಾಕಲಾಗುತ್ತಿದೆ.
ದಾವಣಗೆರೆಯಲ್ಲಿರುವ ಇಂದಿರಾ ಪ್ರಿಯದರ್ಶಿನಿ ಕಿರು ಮೃಗಾಲಯದಲ್ಲಿ ಸಾಂಕ್ರಾಮಿಕ ರೋಗ ಹರಡಿದ್ರಿಂದ ಈವರೆಗೂ 6 ಜಿಂಕೆಗಳು ಸಾವನ್ನಪ್ಪಿವೆ. ಜಿಂಕೆಗಳಲ್ಲಿ ಹೆಮರಾಜಿಕ್ ಸೆಪ್ಟಿಸೆಮಿಯಾ ಎಂಬ ಸಾಂಕ್ರಾಮಿಕ ರೋಗ ಪತ್ತೆಯಾಗಿದೆ. ಇದರಿಂದ ಎಚ್ಚೆತ್ತ ಅರಣ್ಯಾಧಿಕಾರಿಗಳು ಮೃಗಾಲಯದಲ್ಲಿರುವ 160 ಜಿಂಕೆಗಳ ಚಿಕಿತ್ಸೆ ನೀಡುತ್ತಾ ಇದ್ದಾರೆ. ಜಾನುವಾರುಗಳಿಗೆ ರೋಗ ಹರಡದಂತೆ ಮೃಗಾಲಯದ ಸುತ್ತ ಪರದೆ ಹಾಕಲಾಗಿದೆ. ಈಗಾಗಲೇ 4 ಜಿಂಕೆಗಳ ಸಾವನ್ನಪ್ಪಿದ್ದು ನನ್ನ ಬಲಭಾಗದಲ್ಲಿ ನೋಡ್ತಾ ಇರಬಹುದು. ಇದು ಇರ್ತಕ್ಕಂಥದ್ದು ಇಲ್ಲಿ ಜಿಂಕೆಗಳನ್ನ ಇಲ್ಲಿ ಪ್ರವಾಸಿಗರು ನೋಡ್ತಕ್ಕಂಥ ಒಂದು ಜಾಲರಿಯನ್ನು ಮಾಡಿರ್ತಕ್ಕಂಥ ಇಲ್ಲಿ ನೂರಾರು 150ಕ್ಕೆ ಹೆಚ್ಚು 70ಕ್ಕೆ ಹೆಚ್ಚು ಜಿಂಕೆಗಳು ಇರ್ತಕ್ಕಂಥದ್ದು. ಇದರಲ್ಲಿ ಒಂದು 4 ಜಿಂಕೆಗಳು ಕಳೆದ 2-3 ದಿನಗಳಲ್ಲಿ ಸಾವನ್ನಪ್ಪಿರ್ತಕ್ಕಂಥ. ಅದೇ ರೀತಿ ಬೆಳಗಾವಿಯಲ್ಲಿ ಆಯಿತು ಅದೇ ರೀತಿಯಾದಂಥ ಒಂದು ಸಾಂಕ್ರಾಮಿಕ ರೋಗ ಹರಡಿರ್ತಕ್ಕಂಥ ಶಂಕೆ ವೈದ್ಯರು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಈಗಾಗಲೇ ಬೆಳಗಾವಿಯಲ್ಲಿ ಆ ಜಿಂಕೆಗಳಿಗೆ ಚಿಕಿತ್ಸೆಯನ್ನು ನೀಡಿದ್ರು ಅಂತ ನುರಿತ ವೈದ್ಯರ ತಂಡ ಇವತ್ತು ಈ ಪಾರ್ಕ್ಗೆ ಭೇಟಿ ನೀಡಿರ್ತಕ್ಕಂಥ ನಿನ್ನೆ ಸಂಜೆಯಿಂದಲೇ ಇಲ್ಲಿ ಬಂದಿರತಕ್ಕಂಥದ್ದು. ಶಿವಮೊಗ್ಗದಲ್ಲಿ ಅಕ್ರಮವಾಗಿ 7 ನಾಡ ಬಂದೂಕು ತಯಾರಿಸ್ತಾ ಇದ್ದ ವ್ಯಕ್ತಿಯ ಬಂಧನವಾಗಿದೆ. ಶಿಕಾರಿಪುರ ತಾಲೂಕಿನ ಭದ್ರಾಪುರದಲ್ಲಿ ಆರೋಪಿ ಕಾರ್ಪೆಂಟರ್ ಲಕ್ಷ್ಮಣಪ್ಪನನ್ನ ಅರೆಸ್ಟ್ ಮಾಡಲಾಗಿದೆ. ವೃತ್ತಿಯಲ್ಲಿ ಕಾರ್ಪೆಂಟರ್ ಕೆಲಸ ಮಾಡಿಕೊಂಡಿದ್ದ ಲಕ್ಷ್ಮಣಪ್ಪ ತನ್ನ ಬಿಡುವಿನ ವೇಳೆಯಲ್ಲಿ ಬಂದೂಕುಗಳನ್ನು ತಯಾರಿಸ್ತಾ ಇದ್ದ. ಮನೆಯ ಪಕ್ಕದ ಹಳೆ ಮನೆಯಲ್ಲಿ ಬಂದೂಕು ತಯಾರಿಸ್ತಾ ಇದ್ದ. ದಾಳಿ ವೇಳೆ ಬಂದೂಕು ತಯಾರಿಸಲು ಬಳಸ್ತಾ ಇದ್ದ ವಸ್ತುಗಳನ್ನು ವಶಕ್ಕೆ ಪಡೆಯಲಾಗಿದೆ. ನಿಧಿ ಸಿಕ್ಕ ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ದೇಗುಲಗಳ ಜೀರ್ಣೋದ್ಧಾರಕ್ಕೆ ರಾಜ್ಯ ಸರ್ಕಾರ ಚಾಲನೆ ಕೊಟ್ಟಿದೆ. 5 ದೇವಸ್ಥಾನಗಳ ಜೀರ್ಣೋದ್ಧಾರ ಗದಗ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್.ಕೆ. ಪಾಟೀಲ್ ಚಾಲನೆ ಕೊಟ್ಟಿದ್ದಾರೆ. ಲಕ್ಕುಂಡಿಯಲ್ಲಿ 5 ದೇವಾಲಯಗಳು, ಬಾವಿಗಳು ಹುದುಗಿ ಹೋದ ಬಗ್ಗೆ ಜನವರಿ 20ರಂದು ಟಿವಿ9 ವರದಿ ಮಾಡಿತ್ತು. ವರದಿ ಬಳಿಕ ಎಚ್ಚೆತ್ತ ಸರ್ಕಾರ ಇದೀಗ ಜೀರ್ಣೋದ್ಧಾರಕ್ಕೆ ಚಾಲನೆ ಕೊಟ್ಟಿದೆ. ಚಿತ್ರದುರ್ಗದಲ್ಲಿ ಮಚ್ಚಿನಿಂದ ಕೇಕ್ ಕತ್ತರಿಸಿ ಬರ್ತ್ಡೇ ಆಚರಿಸಿಕೊಂಡಿದ್ದ ಪುಂಡರು ಪೊಲೀಸರ ಅತಿಥಿಯಾಗಿದ್ದಾರೆ. ಬೋವಿ ಕಾಲೋನಿಯ ರಾಮು, ಮನು, ವೆಂಕಟೇಶ್, ಗೋವಿಂದರಾಜು, ಮನ್ಸೂರ್ ಎಂಬುವವರನ್ನ ಬಂಧಿಸಲಾಗಿದೆ. ಆರೋಪಿಗಳು ಯೂನಿಯನ್ ಪಾರ್ಕ್ ಬಳಿ ಮಚ್ಚಿನಿಂದ ಕೇಕ್ ಕತ್ತರಿಸಿ ಪುಂಡಾಟ ಮೆರೆದಿದ್ರು. ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಆರೋಪಿಗಳಿಗೆ ಪೊಲೀಸರು ಹೆಡಿಮುರಿ ಕಟ್ಟಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ. ಶಿರವಾಡ ನಗರಸಭೆ ತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ ಪ್ರಮಾಣದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ತ್ಯಾಜ್ಯ ವಿಲೇವಾರಿ ಘಟಕದ ಪ್ಲಾಸ್ಟಿಕ್ ಸಂಗ್ರಹ ವಿಭಾಗದಲ್ಲಿ ಈ ಘಟನೆ ನಡೆದಿದೆ. ಬೆಂಕಿ ನಂದಿಸಲು ಹೆಚ್ಚುವರಿಯಾಗಿ ಅಂಕೋಲಾ ಹಾಗೂ ಗ್ರಾಸಿಂ ಇಂಡಸ್ಟ್ರಿ ಅಗ್ನಿಶಾಮಕ ವಾಹನ ಬಳಕೆ ಮಾಡಿಕೊಳ್ಳಲಾಗಿತ್ತು. ಮೈಸೂರು ನಗರದಲ್ಲಿ ಸರ್ಕಾರಿ ಜಾಗ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆಸಲಾಗಿದೆ. ಎರಡ್ 2010ರಲ್ಲಿ ವಿದ್ಯಾರ್ಥಿ ನಿಲಯಕ್ಕೆ ಮಂಜೂರಾಗಿದ್ದ ಜಾಗವನ್ನು ಪಾರ್ಕಿಂಗ್ ದಂಧೆಗೆ ಬಳಕೆ ಮಾಡಿಕೊಳ್ಳಲಾಗ್ತಾ ಇತ್ತು. ಮೈಸೂರು ತಹಶೀಲ್ದಾರ್ ನೇತೃತ್ವದಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಜಾಗವನ್ನು ಮರಳಿ ವಶಕ್ಕೆ ಪಡೆಯಲಾಗಿದೆ. ಮೈಸೂರಿನಲ್ಲಿ ಒತ್ತುವರಿ ಮಾಡಿಕೊಳ್ಳಲಾಗಿದ್ದಂತಹ ಕೋಟ್ಯಾಂತರ ರೂಪಾಯಿ ಸರ್ಕಾರಿ ಜಾಗವನ್ನ ಇವತ್ತು ತೆರವುಗೊಳಿಸಲಾಗಿದೆ. ನಾನೀಗ ಮೈಸೂರು ನಂಜನಗೂಡು ರಸ್ತೆಯಲ್ಲಿದ್ದೇನೆ. ನೀವು ನೋಡ್ತಾ ಇರಬಹುದು ಈ ಒಂದು ಸ್ಥಳವನ್ನ. ಇದೇ ಒಂದು ಸ್ಥಳವನ್ನ ಕಳೆದ 15 ವರ್ಷಗಳಿಂದಲೂ ಸಹ ಸರ್ಕಾರಿ ಜಾಗವನ್ನ ಒತ್ತುವರಿ ಮಾಡಿಕೊಳ್ಳಲಾಗಿತ್ತು. ಇವತ್ತು ಮೈಸೂರು ತಹಸೀಲ್ದಾರ್ ಮಹೇಶ್ ಕುಮಾರ್ ಅವರ ನೇತೃತ್ವದಲ್ಲಿ ಈ ಒತ್ತುವರಿ ತೆರವು ಮಾಡುವಂತಹ ಕೆಲಸವನ್ನು ಮಾಡಲಾಗಿದೆ. ಬೆಳಗಾವಿಯ ಬಾಲಭವನದ ಬಾಕ್ಸ್ ಕ್ರಿಕೆಟ್ ಮೈದಾನ ಉದ್ಘಾಟನೆ ಮಾಡಲಾಗಿದೆ. ಉದ್ಘಾಟನೆ ಬಳಿಕ ಸಚಿವ ಸತೀಶ್ ಜಾರಕಿಹೊಳಿ ತಾವೇ ಬ್ಯಾಟಿಂಗ್ ಮಾಡಿದರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೌಲಿಂಗ್ ಮಾಡಿದ್ದಾರೆ. ಈ ವೇಳೆ ಹೆಬ್ಬಾಳ್ಕರ್ ಬೌಲಿಂಗ್ ವೇಳೆ ಬ್ಯಾಟ್ ಬೀಸದೆ ಸತೀಶ್ ಜಾರಕಿಹೊಳಿ ಬೋಲ್ಡ್ ಆಗಿದ್ದಾರೆ. ದಕ್ಷಿಣ ಕನ್ನಡದ ಬೆಳ್ತಂಗಡಿ ತಾಲೂಕಿನ ನಿಟ್ಟಡೆ ಗ್ರಾಮದ ಬರ್ಕಜೆಯಲ್ಲಿ ಬಹಳ ಅಪರೂಪದ ನವಗುಳಿಗ ದೈವಗಳಿಗೆ ಗಗ್ಗರ ಸೇವೆ ನಡೆದಿದೆ.
ದುರ್ಗಾಪರಮೇಶ್ವರಿ ಮತ್ತು ನವಗುಳಿಗ ಕ್ಷೇತ್ರದಲ್ಲಿ ವಾರ್ಷಿಕ ಉತ್ಸವದ ಹಿನ್ನೆಲೆಯಲ್ಲಿ ಏಕಕಾಲದಲ್ಲಿ ಒಟ್ಟು 9 ಗುಳಿಗ ದೈವಗಳ ನರ್ತನ ಸೇವೆ ನಡೆದಿದೆ. ನವಗುಳಿಗನ ನರ್ತನ ಸೇವೆಗೆ ಸಾಕ್ಷಿಯಾದ ನೂರಾರು ಭಕ್ತರು ಗುಳಿಗನ ಆವೇಶ ರೋಷಾವೇಶ ಕಂಡು ರೋಮಾಂಚನಗೊಂಡಿದ್ದಾರೆ. ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಜಮ್ಮಲದಿನ್ನಿ ಗ್ರಾಮದಲ್ಲಿರೋ ವಸತಿ ಶಾಲೆಯ ಅಕ್ಕಿಯಲ್ಲಿ ಹುಳು ಪತ್ತೆಯಾಗಿದೆ. ವಸತಿ ಶಾಲೆಗೆ ಹುಳು ತುಂಬಿದ ಅಕ್ಕಿ ಸರಬರಾಜು ಮಾಡಿರುವ ಆರೋಪ ಕೇಳಿಬಂದಿದೆ. ಅಕ್ಕಿಯಲ್ಲಿ ಹುಳು ಕಂಡು ವಸತಿ ಶಾಲೆ ಮಕ್ಕಳು ಆಕ್ರೋಶ ಹೊರಹಾಕಿದ್ದಾರೆ. ಪೋಷಕರೊಬ್ಬರು ವಸತಿ ಶಾಲೆಗೆ ಭೇಟಿ ಕೊಟ್ಟಾಗ ಬಂಡವಾಳ ಬಯಲಾಗಿದೆ.